ನಮಸ್ಕಾರ. ಎಲ್ಲ ಸಿನಿಮಾ ಕೇಳಿಸ್ತಿದ್ಯಾ? ಎಲ್ಲ ಸೈಲೆನ್ಸ್ ಕೇಳಿಸ್ತಿದ್ಯಾ? ನಮಸ್ಕಾರ. ಸಿನಿಮಾ ನಾಳೆ ರಿಲೀಸ್ ಆಗ್ತಿದೆ. ಇವತ್ತು ಪ್ರೀಮಿಯರ್ ಇತ್ತು, ನೀವು ಎಲ್ಲ ನೋಡಿದ್ದೀರಾ. ನನಗೆ ಮೇಯ್ನಾಗಿ ಸಡನ್ನಾಗಿ ಉಪ್ಪಿ ಸರ್ ಬಂದು ಟ್ರೇಲರ್ ಲಾಂಚ್ ಮಾಡಿ ಆಮ್ ಗಾಟ್ ಟೈಟ್ಲ್ ಇದ್ದಿದ್ದರಿಂದ ಉಪ್ಪಿ ಸರ್ಗೆ ಕನೆಕ್ಟ್ ಆಗೋಯ್ತು ಅದೊಂದು ಸ್ವಲ್ಪ. ಉಪ್ಪಿ ಸರ್ ಶಿಷ್ಯ ಅಂತ ನನಗೆ ಅವಾಗ ಅದು ರೆಸ್ಪಾನ್ಸಿಬಿಲಿಟಿ ತುಂಬ ಜಾಸ್ತಿ ಅನ್ನಿಸ್ತು. ಇವತ್ತು ಉಪ್ಪಿ ಸರ್ ಬಂದು ನೋಡಿ ಅವ್ರು ಇಷ್ಟು ಅದ್ರ ಬಗ್ಗೆ ಹೇಳಿ ಖುಷಿ ಪಟ್ಟಿದ್ದಾರೆ ಅಂದರೆ ನನಗೆ ಇಲ್ಲಿ ನಾಳೆ ಏನಾಗುತ್ತೋ ಅನ್ನೋ ಯೋಚನೆ ಎಲ್ಲೋ ಒಂದು ಕಡೆ ಇತ್ತು. ಬಟ್ ಅವ್ರ ಮಾತುಗಳೆಲ್ಲ ಕೇಳಿದ್ಮೇಲೆ ನನಗೆ ಅದು ಹೊರಟೋಗಿದೆ. ನಾನು ನಾಳೆ ಬಗ್ಗೆ ಯೋಚನೆನೇ ಮಾಡ್ತಾಯಿಲ್ಲ ಈಗ. ಸೊ ಥ್ಯಾಂಕ್ ಯು. ನಿಮ್ಗಳಿಗೂ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಜನರಿಗೆ ದಯವಿಟ್ಟು ನಾನು ಅವತ್ತೇ ಹೇಳ್ದಂಗೆ ಎಲ್ಲ ಕಡೆ ಹೇಳ್ದಂಗೆ ಫಸ್ಟ್ ಡೇ ಬಂದು ಸಿನಿಮಾ ನೋಡಿ ನಾವು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ನಾನು ಹೇಳಲ್ಲ. ಬಟ್ ಕೇಳೋದು ಮರಿಬೇಡಿ. ನಿಮಗೆ ಗೊತ್ತಿರೋ ಆ ಫ್ರೆಂಡು ಶುಕ್ರವಾರ ಅಂದರೆ ಕನ್ನಡ ಸಿನಿಮಾ ನೋಡಲೇಬೇಕು ಅಂತ ಇರೋ ಒಬ್ಬ ಫ್ರೆಂಡಿಗೆ ಕಾಲ್ ಮಾಡಿ ಹೇಗಿದೆಯೋ ಈ ಸಿನಿಮಾ ಅಂತ ತಿಳ್ಕೊಳ್ಳಿ. ಚೆನ್ನಾಗಿದೆ ಅಂದರೆ ದಯವಿಟ್ಟು ಇಮಿಡಿಯೇಟ್ ಬನ್ನಿ. ಯಾಕಂದರೆ ಡಿಲೇ ಮಾಡಿದಷ್ಟು ಸ್ವಲ್ಪ ಸಿನಿಮಾ ಉಳಿಸ್ಕೊಳ್ಳೋದು ಕಷ್ಟ ಆಗ್ಬಿಡ್ಬೋದು. ಸೊ ಚೆನ್ನಾಗಿದೆಯಾ ಅಂತ ಕೇಳಿದ ತಕ್ಷಣ ಬಂದು ಸಿನಿಮಾ ನೋಡಿ ಅನ್ನೋದನ್ನು ಕೇಳ್ಕೊತೀನಿ. ಥ್ಯಾಂಕ್ ಯು. ಹೆಣ್ಮಕ್ಳಿಗೊಂದು ಇದು ನಿಂತಿದೆ ಬಿಡಿ. ಹೆಣ್ಮಕ್ಳಿಗೊಂದು ಮೆಸೇಜ್. Okay, so thank you so much everybody for coming here, and I just saw the movie. The movie is amazing. I saw the movie for the very first time, and it was unexpected to me that it came out so well. So yeah, that's it. So our movie is releasing tomorrow. Please go to the theaters and watch our movie and bless our team. That's it. And thank you so much everybody. That's it. ನಮಸ್ಕಾರ ಎಲ್ಲರಿಗೂ. ಇಲ್ಲಿ ನೀವೆಲ್ಲ ಮೀಡಿಯಾದವ್ರು ಇಲ್ಲಿ ಬಂದಿರೋದು ನಮಗೆ ತುಂಬ ಖುಷಿ ಆಗ್ತಾ ಇದೆ. ಸೊ ಇಷ್ಟೊಂದು ಕವರೇಜ್ ಇರ್ಬೋದು, ನಮಗೆ ಎಂತೂಸಿಯಾಸಮ್ ಇರ್ಬೋದು, ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲರೂ ಇಲ್ಲಿ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಓವರ್. ಸೊ ನಾನು ಶ್ರುತಿ ನಂದೀಶ್, ಈಗಾಗಲೇ ಸುಮಾರು ಮೂವಿ ಮಾಡಿದ್ದೀನಿ. ಬಟ್ ಈ ಮೂವಿ ನನಗೆ ತುಂಬ ಪರ್ಸ್ನಲ್ ಮತ್ತು ತುಂಬ ಸ್ಪೆಷಲ್. ಬಿಕಾಸ್ ದಿಸ್ ಕ್ಯಾರೆಕ್ಟರ್ ವಾಸ್ ಸಮಥಿಂಗ್ ನಾನು ಯಾವತ್ತೂ ಮಾಡಿಲ್ಲ. ಈ ರೀತಿ ಸೀರಿಯಸ್ ಕ್ಯಾರೆಕ್ಟರ್ ಯಾವತ್ತೂ ಮಾಡಿಲ್ಲ. ಆ್ಯಂಡ್ ಐಮ್ ಗೆಟಿಂಗ್ ಲಾಟ್ ಆಫ್ ಅಪ್ರಿಸಿಯೇಷನ್. ಸೊ ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಮೂವಿ ಅಂತೂ ಫ್ಯಾಂಟಾಸ್ಟಿಕ್ ಆಗಿದೆ. ದ ಕೈಂಡ್ ಆಫ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಆಲ್ಸೋ ದ ಕೈಂಡ್ ಆಫ್ ಸಸ್ಪೆನ್ಸ್, ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಅಂತಲೇ ಹೇಳ್ಬೋದು. ಫಸ್ಟ್ ಹಾಫ್ ಫುಲ್ಲು ಬಿಲ್ಡ್ ಆಗುತ್ತೆ. ದ ಸ್ಟೋರಿ ಬಿಲ್ಡ್ಸ್ ಅಪ್ ಟು ಅನ್ ಎಕ್ಸ್ಟೆಂಟ್ ದಟ್ ದ ಸೆಕೆಂಡ್ ಹಾಫ್ ಈಸ್ ಡೆಫಿನೆಟ್ಲಿ ಗಿವಿಂಗ್ ದ್ಯಾಟ್ ಕೈಂಡ್ ಆಫ್ ರಿಸಲ್ಟ್ ಅಲ್ವಾ. ಸೊ ಸೆಕೆಂಡ್ ಹಾಫಲ್ಲಿ ಎಲ್ಲ ಆನ್ಸರ್ಸ್ ಸಿಗುತ್ತೆ. ಸೊ ಫಸ್ಟ್ ಹಾಫಲ್ಲಿ ಯಾರಿದು ಏನಿದು ಅನ್ನೋದು. ಸೊ ದ ಕಂಪ್ಲೀಟ್ ಸಸ್ಪೆನ್ಸ್ ಥ್ರಿಲ್ಲರ್ಗೆ ಇದು ಇಟ್ಸ್ ಅ ವಂಡರ್ಫುಲ್ ಮೂವಿ. ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು come watch the movie and give an honest feedback to your friends and family. ಈ ರೀತಿ ಮೂವೀಸ್ ನೀವು ಇನ್ನೂ ನೋಡಬೇಕು ಅಂದರೆ ಈ ರೀತಿ ಹೊಸ ಪ್ರತಿಭೆಗಳನ್ನ, ಹೊಸ ಟ್ಯಾಲೆಂಟ್ನ ನೀವು ಅಪ್ರಿಷಿಯೇಟ್ ಮಾಡಬೇಕು. ಸೊ ದಟ್ ಈಸ್ ಮೈ ರಿಕ್ವೆಸ್ಟ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಓಕೆ, ನಾನು ಈ ಸಿನಿಮಾ ನೋಡಿದೆ. ಬಹಳ ಕಡಿಮೆ ಮೂವೀಸ್ ಇದೆ ಥ್ರಿಲ್ಲರ್ ಪ್ಲಸ್ ಮಾರಲ್ಸ್ ಎರಡು ಕಂಬೈನ್ ಮಾಡಿರೋ ಮೂವಿ ನಾನು ಯಾವ ಭಾಷೆನಲ್ಲೂ ನೋಡಿಲ್ಲ. ನಾನು 6-7 ಭಾಷೆ ಮೂವೀಸ್ ನೋಡಿದ್ದೀನಿ. ಬಟ್ ದರ್ ಇಸ್ ನೋ ಮೂವಿ ವಿಚ್ ಕಂಬೈನ್ಸ್ ಥ್ರಿಲ್ಲರ್ ಆ್ಯಂಡ್ ಅ ಮಾರಲ್ ಆಫ್ ದ ಸ್ಟೋರಿ. ಪಾಯಿಂಟ್ 1. ಪಾಯಿಂಟ್ 2, ಒಂದು ಫ್ರೇಮು ಬೋರಿಂಗ್ ಇಲ್ಲ. ಮೆನ್ ಹ್ಯಾವ್ ಟು ಸಿ ದಿಸ್ ಮೂವಿ ಆ್ಯಂಡ್ ವಿಮೆನ್ ಹ್ಯಾವ್ ಸಮಥಿಂಗ್ ಟು ಟೇಕ್ ಅವೇ ಫ್ರಮ್ ದಿಸ್ ಮೂವಿ. ಸೊ ಬೇಸಿಕ್ಲಿ ಯಾರು ನೋಡಿಲ್ಲದೆ ಮೂವಿ, ಪೀಪಲ್ ಆರ್ ಗೋನ್ ಟು ಮಿಸ್ ಸಮಥಿಂಗ್ ಇಫ್ ದೇ ಸ್ಕಿಪ್ ದಿಸ್ ಮೂವಿ. ದೇರ್ ಇಸ್ ನೋ ವೇ ಯಾರು ಆಚೆ ಬಂದುಬಿಟ್ಟು ಪೈಸಾ ವಸೂಲಿಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಸೊ ಎವ್ರಿಬಡಿ ಶುಡ್ ಆ್ಯಕ್ಚುಲಿ ಗೋ ವಾಚ್ ದಿಸ್ ಮೂವಿ. ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ಮೂವಿ ತುಂಬಾ ರಿಯಲಿಸ್ಟಿಕ್ ಆಗಿ ಬಂದಿದೆ. ಈ ಮೂವಿನಲ್ಲಿ ನಾನೊಂದು ಸಣ್ಣ ರೋಲ್ ಮಾಡಿದ್ದೀನಿ, ರೊಮ್ಯಾಂಟಿಕ್ ರೋಲ್, ಆ್ಯಂಡ್ ಕಿಸ್ಸಿಂಗ್ ಸೀನ್ ಇದೆ. ಐ ಆಮ್ ಸೋ ಪ್ರೌಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಮೂವಿದು ಪ್ರತಿಯೊಂದು ಸೀನ್ ಕೂಡ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ. ಲೈಕ್ ಈ ಟೈಮಲ್ಲಿ ಈ ಥರ ರಾ ರಿಯಾಲಿಟಿನ ಪ್ರೆಸೆಂಟ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟು. ಆ್ಯಂಡ್ ಇದನ್ನು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ರವಿ ಸರ್ ಕೂಡ. And I am so I am so proud that I am part of this movie. Thank you.
ಸಿನಿಮಾ ಹೇಗಿರುತ್ತೆ ಏನು ಅಂತಕ್ಕಂಥದ್ದು ನನಗೂ ಅನುಮಾನ ಇತ್ತು. ಅದು ತುಂಬ ಶ್ರಮಪಟ್ಟಿದ್ದ, ಅದಕ್ಕೆ ಪ್ರತಿಫಲವಾಗಿ ತುಂಬ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿರೋದನ್ನು ನೋಡಿ ಜನ ಅವ್ನಿಗೆ ಆಶೀರ್ವಾದ ಮಾಡಬೇಕು, ಥಿಯೇಟ್ರಿಗೆ ಬಂದು ನೋಡಬೇಕು. ಆ ಕೆಲಸ ಆಗಲಿ, ಆಗ ಮಾತ್ರ ಅವನು ಮಾಡಿದಂಥ ಶ್ರಮಕ್ಕೆ ಸಾರ್ಥಕತೆ ಸಿಗ್ತದೆ. ಮೀಡಿಯಾದವರು ಕೂಡ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀನಿ ಅವನಿಗೆ. ಇದೇ ರೀತಿ ಮುಂದುವರಿಸಿ ಜನ ಕೂಡ ನೋಡಲಿ, ಅವನಿಗೆ ಆಶೀರ್ವಾದ ಮಾಡಲಿ ಅಂತ ಮತ್ತೊಮ್ಮೆ ಕೇಳಿಕೊಂಡು ತಮಗೆ